ಎಲ್ರಿಗೂ ನಮಸ್ಕಾರ. ಪ್ರಿಯ ವಿದ್ಯಾರ್ಥಿ ಮಿತ್ರರೇ, ತಮಗೆಲ್ಲರಿಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ದೃಶ್ಯವಾಹಿನಿಗೆ ಆತ್ಮೀಯ ಸ್ವಾಗತ. ವಿಶ್ವವಿದ್ಯಾನಿಲಯದ ಚಟುವಟಿಕೆಗಳು ಹಾಗೂ ಸುದ್ದಿಗಳು ನಿಮಗಾಗಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಮಾನ್ಯ ಕುಲಪತಿಗಳಾದಂತಹ ಪ್ರೊಫೆಸರ್ ಶರಣಪ್ಪ ವಿ ಹಲ್ಸೆ ಅವರ ಮಾರ್ಗದರ್ಶನದಲ್ಲಿ ಮಾನ್ಯ ಕುಲಸಚಿವರಾದಂತಹ ಪ್ರೊಫೆಸರ್ ಎಸ್.ಕೆ. ನವೀನ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಿನಾಂಕ 21/6/2026 ಬೆಳಗ್ಗೆ 8 ಗಂಟೆಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಮೈಸೂರು ಇಲ್ಲಿನ ಯೋಗ ಶಿಕ್ಷಕರಾದಂಥ MD ರಾಧಾ ಅವರ ನೇತೃತ್ವದಲ್ಲಿ ವಿಶ್ವವಿದ್ಯಾನಿಲಯದ ಶೈಕ್ಷಣಿಕ ಡೀನ್ ಆದಂತಹ ಪ್ರೊಫೆಸರ್ ಎಂ ರಾಮನಾಥಂ ನಾಯ್ಡುರವರು, ಪರೀಕ್ಷಾಂಗ ಕುಲಸಚಿವರಾದಂತಹ NS ಆನಂದ್ ಕುಮಾರ್ ರವರು ಹಾಗೂ N ಕೃಷ್ಣಪ್ಪ ಅವರು, ಶ್ರೀ ಸತ್ಯ ಸಾಯಿಬಾಬಾ ಶಾಲೆ ಜಯಲಕ್ಷ್ಮೀಪುರಂ ಇಲ್ಲಿನ ವಿದ್ಯಾರ್ಥಿಗಳು ಹಾಗೂ ವಿಶ್ವವಿದ್ಯಾನಿಲಯದ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಯೋಗ ಪ್ರದರ್ಶನ ನೀಡಿದರು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಇಂದು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮುಕ್ತ ಗಂಗೋತ್ರಿ ಮೈಸೂರು ನಮ್ಮ ಸಂಸ್ಥೆಯ ವತಿಯಿಂದ ಅಂತಾರಾಷ್ಟ್ರೀಯ ಯೋಗ ದಿನಾಚರಣಾ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಮತ್ತು ಎಲ್ಲ ಬೋಧಕೇತರ ವರ್ಗದವರಿಗೆ ಹಾಗೂ ಪತ್ರಿಕಾ ಮಿತ್ರರಿಗೆ ನಮ್ಮ ನಮಸ್ಕಾರಗಳನ್ನು, ನಮ್ಮ ಸಂಸ್ಥೆ ವತಿಯಿಂದ ನಮಸ್ಕಾರಗಳನ್ನು ತಿಳಿಸುತ್ತಾ, ನಮ್ಮ ವಿದ್ಯಾರ್ಥಿಗಳಿಂದ ಈ ಕಾರ್ಯಕ್ರಮದ ಆರಂಭದಲ್ಲಿ ಕುಶಾಲ್ ಮತ್ತು ತಂಡದವರಿಂದ ಪ್ರಾರ್ಥನೆಯನ್ನು ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. कवीनामुपमश्रवस्तमं ज्येष्ठराजं ब्रह्मणस्पत आनशृण्वन्नोतिभिस्सीदसादनं प्रणो देवी सरस्वती वाजिर्भिर्वाजिनीवती धीनामवित्रयवतु गणेशाय नमः सरस्वत्यै नमः श्रीगुरुभ्यो नमः हरि ओम शांति शांति शांति. ಎಲ್ಲರಿಗೂ 2026ನೇ ಯೋಗ ದಿನದ ಶುಭಾಶಯಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಡೀನ್ ವಿಭಾಗ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಈ ವಿಭಾಗ ಇಂದು ಅಧ್ಯಕ್ಷತೆ ವಹಿಸಿದ್ದು, ಅವರಿಗೆ ನಮ್ಮ ವಿಭಾಗದ ಕರಾಮವಿ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿರುವ ಡೀನ್ ಶೈಕ್ಷಣಿಕರಾದ ಪ್ರೊಫೆಸರ್ ರಮಾನಂದ್ ನಾಯ್ಡು ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಮತ್ತೊಬ್ಬ ಅತಿಥಿಯಾದ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪರೀಕ್ಷಾಂಗ ಕುಲಸಚಿವರಾದ ಆನಂದ್ ಕುಮಾರ್ ಸರ್ಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಬಿಂದು ರಾಧಾ ಮೇಡಮ್ ಅವರು, ಯೋಗ ಶಿಕ್ಷಕರು, ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಮೈಸೂರು. ಮೇಡಮ್ ಅವರು ನಮ್ಮ ಮನವಿಗೆ ಹೋಗೊಟ್ಟು ಇಲ್ಲಿ ಬಂದಿದ್ದಾರೆ. ಮೇಡಮ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ಮೇಡಮ್ ಅವ್ರ ಜೊತೆಗೆ ಹಂಸ ಮೇಡಮ್ ಅವರು ಬಂದಿದ್ದಾರೆ. ಹಂಸ ಮೇಡಮ್ ಅವ್ರಿಗೂ ಸ್ವಾಗತವನ್ನು ಕೋರ್ತೇನೆ. ಇಲ್ಲಿ ಆಗಮಿಸಿರುವ ಸಾಯಿ ಶಿಕ್ಷಣ ಸಂಸ್ಥೆಯ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ.
ಹಾಗೂ ವಿಶ್ವವಿದ್ಯಾನಿಲಯದ ಇತರೆ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ, ಅಧ್ಯಾಪಕ ಮತ್ತು ಅಧ್ಯಾಪಕರ ವರ್ಗದವರು ಬಂದಿದ್ದಾರೆ. ಅವರಿಗೂ ಸಹ ವಿಶ್ವವಿದ್ಯಾಲಯದ ಪರವಾಗಿ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ. ಓಕೆ ಸರ್. ಸ್ವಾಗತವನ್ನು ನೆರವೇರಿಸಿದ ಡಾಕ್ಟರ್ ಎನ್ ಕೃಷ್ಣಪ್ಪ ಸರ್ ಅವರಿಗೆ ಧನ್ಯವಾದಗಳು. ಹಾಗೂ ಈ ಒಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಕಾರ್ಯಕ್ರಮಕ್ಕೆ ಡಾಕ್ಟರ್ ಎನ್ ಕೃಷ್ಣಪ್ಪ ಸರ್ ಅವರನ್ನು ಸಹ ಈ ಮೂಲಕ ಸ್ವಾಗತಿಸುತ್ತೇನೆ. ಮುಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲಿರುವ ಎಲ್ಲ ಗಣ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವತಿಯಿಂದ ಇಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಈ ಕಾರ್ಯಕ್ರಮಕ್ಕೆ ಘನ ಅಧ್ಯಕ್ಷತೆ ವಹಿಸಿರುವ ನಮ್ಮ ವಿಶ್ವವಿದ್ಯಾನಿಲಯದ ಕುಲಸಚಿವರಾದ ಪ್ರೊಫೆಸರ್ ನವೀನ್ ಕುಮಾರ್ ಸರ್ ಅವರಿಗೆ ವಂದಿಸುತ್ತಾ, ಹಾಗೆ ನಮ್ಮ ಪರೀಕ್ಷಾಂಗ ಕುಲಸಚಿವರು ಪ್ರೊಫೆಸರ್ ಆನಂದ್ ಕುಮಾರ್ ಸರು ಸಹ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವ್ರಿಗೆ ನಮಸ್ಕಾರಗಳು ತಿಳಿಸ್ತಾನೆ. ಈ ಯೋಗ ಅಭ್ಯಾಸವನ್ನು ಮಾಡಿಕೊಡಲಿದ್ದಾರೆ ಶ್ರೀಮತಿ ರಾಧಾ ಮೇಡಮ್ ಅವರು. ಅವ್ರಿಗೂ ನಮಸ್ಕಾರ ತಿಳಿಸ್ತೀನಿ. ಹಾಗೆ ಈ ಕಾರ್ಯಕ್ರಮದ ಸಂಯೋಜನಾಧಿಕಾರಿ ಶಿಕ್ಷಣಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎನ್ ಕೃಷ್ಣಪ್ಪ ಅವ್ರಿಗೆ ನಮಸ್ಕಾರ ತಿಳಿಸ್ತಾ, ನಮ್ಮ ಡೀನ್ ಶೈಕ್ಷಣಿಕ ವಿಭಾಗದ ಎಲ್ಲ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ನೆಚ್ಚಿನ ವಿದ್ಯಾರ್ಥಿಗಳು ಇವತ್ತು ಹಾಜರಾಗಿದ್ದಾರೆ. ಅವ್ರಿಗೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತ ಕೋರ್ತೀನಿ. ಹಾಗೆ ಇವತ್ತು ಹ್ಯಾಪಿ ಫಾದರ್ಸ್ ಡೇ. ಯಾಕೆಂದರೆ ವಿಶೇಷವಾದದ್ದು, ಇಂದು 12ನೇ ಇಂಟರ್ನ್ಯಾಷನಲ್ ಯೋಗ ಡೇ. ಯಾಕೆಂದರೆ ಇದು ಪ್ರಾರಂಭ ಆಗಿದ್ದು 2014ರಲ್ಲಿ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಡಿಕ್ಲೇರ್ ಮಾಡಿದ್ರು 2014ರಿಂದ. ಅಂದಿನಿಂದ ಪ್ರತಿ ವರ್ಷ ಜೂನ್ 21, ಅದು ಭಾನುವಾರ ಬರಲಿ ಇನ್ನೊಂದು ವಾರ ಬರಲಿ, ಅವತ್ತು ಆಚರಿಸಲೇಬೇಕು ಅಂತ ಬಂದಿದೆ. ಹಾಗೆ ಒಂದೊಂದು ವರ್ಷಕ್ಕೆ ಒಂದು ಥೀಮನ್ನು ಕೊಡ್ತಾ ಇದ್ದಾರೆ. ಈ ವರ್ಷದ ಗ್ಲೋಬಲ್ ಥೀಮ್ ಏನು ಅಂದರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ. ಇದು ಪೂರ್ವ ಕಾಲದಲ್ಲಿ ಯೋಗ ವಿದ್ಯೆ ಕಲಿತಾ ಇದ್ದರು. ಈಗ ನಾವು ಬೇರೆ ವಿದ್ಯೆಗಳನ್ನು ಕಲಿತಾ ಇದ್ದೀವಿ. ಅದೇ ರೀತಿ ಪೂರ್ವ ಕಾಲದಲ್ಲಿ ಯೋಗ ವಿದ್ಯೆ, ಋಷಿಗಳು ಯೋಗ ಧ್ಯಾನ ಮಾಡ್ತಾಯಿದ್ರು. ಹಾಗೆ ಶಿವ ಪದ್ಮಾಸನ ಹಾಕ್ಕೊಂಡು ಧ್ಯಾನ ಮಾಡ್ತಾಯಿದ್ರು. ಈಗ ಗಂಡಸರೇ ಅಲ್ಲ, ಹೆಂಗಸರೂ ಅಕ್ಕ ಮಹಾದೇವಿ, ತರಿಗೊಂಡ ವೆಂಗಮಾಂಬ ಅವರು ಈ ಯೋಗಾಸನ ಮಾಡಿ ಅವರು ಮನಸ್ಸನ್ನು ಅವರ ಕಂಟ್ರೋಲಲ್ಲಿ ಇಟ್ಕೊಳ್ತಾ ಇದ್ದರು. ಈಗ ನಮಗೆಲ್ಲ ಗೊತ್ತಿದೆ, ಆರೋಗ್ಯವೇ ಮಹಾಭಾಗ್ಯ ಅಂತೀವಿ, ನಮ್ಮ ದೇಹವೇ ದೇಗುಲ ಅಂತೀವಿ. ನಮ್ಮ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ. ಹಾಗೆ ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ
ಯೋಗವು ಆಧ್ಯಾತ್ಮಿಕ, ಮಾನಸಿಕ, ದೈಹಿಕ ಶಿಸ್ತು ಅಂತ ತಿಳಿಸ್ತಾರೆ. ಹಾಗೆ ದೇಹ ಮತ್ತು ಮನಸ್ಸು, ಆತ್ಮ ಪರಮಾತ್ಮ ಸೇರುವಿಕೆಯೇ ಯೋಗ ಅಂತ ಹೇಳ್ತಾರೆ. ಯೋಗವು ದೈಹಿಕ, ಮಾನಸಿಕ, ಆಧ್ಯಾತ್ಮಿಕ ಅಭ್ಯಾಸ. ಯೋಗಕ್ಕೆ ಯಾವುದೇ ಧರ್ಮ, ಜಾತಿ, ವರ್ಣ ಮುಂತಾದವುಗಳು ಇಲ್ಲ ಅಂತ ಆಸಕ್ತಿ ಇರುವವರು, ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಯೋಗ ಮುಖ್ಯ. ಯೋಗದ ಗುರಿ ಏನು ಅಂತ ಅಂದರೆ ಆರೋಗ್ಯದ ಸುಧಾರಣೆಯಿಂದ ಮೋಕ್ಷವನ್ನು ಸಾಧಿಸುವುದು ಅಂತ. ಯೋಗದ ಪ್ರಮುಖ ಶಾಖೆಗಳಿವೆ: ರಾಜಯೋಗ, ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ಮತ್ತು ಹಠಯೋಗ ಎಂದು. ಆದರೆ ಸಾಮಾನ್ಯವಾಗಿ ನಮಗೆ ಚೆನ್ನಾಗಿ ಸಂಪತ್ತು ಇದ್ದರೆ ನಿನಗೇನು ಬಿಡಪ್ಪ ಒಳ್ಳೆ ಯೋಗ ಅಂತಾರೆ. ಮತ್ತು ಇನ್ನೂ ಚೆನ್ನಾಗಿದ್ದರೆ ನಿಂದು ಏನು ಬಿಡಪ್ಪ ರಾಜಯೋಗ ಅಂತಾರೆ. ಅದಕ್ಕೆ ಯೋಗಾಭ್ಯಾಸ ಬೇರೆ, ಈ ಸಾಮಾನ್ಯ ಜನರು ಮಾತಾಡೋದು ಬೇರೆ. ಈ ರೀತಿ ಈ ಯೋಗಕ್ಕೆ ಉತ್ತಮವಾದ ಈಗ ಸಾಕಷ್ಟು ನಮ್ಮ ಮೈಸೂರಿನಲ್ಲಿ ಯೋಗ ತರಗತಿಗಳು ನಡೀತಾನೇ ಇದೆ. ನಮ್ಮ ಯೋಗ ಗುರು ಯಾರು ಅಂದರೆ ಪತಂಜಲಿಯವರು. ಅದಕ್ಕೆ ಅವ್ರನ್ನ ನೆನೆಸ್ಕೊಂಡು ಎಲ್ಲ ಮನೆಗಳಲ್ಲೂ ಯೋಗ ಕಲಿಸೋರು ಬರ್ತಾಯಿದ್ದಾರೆ. ಮುಖ್ಯವಾಗಿ ಮೈಸೂರಲ್ಲೇ ಹೆಚ್ಚು. ಅದರಿಂದ ನಾವೆಲ್ಲ ಈ ಹುಡುಗರೆಲ್ಲ ಯೋಗಾಭ್ಯಾಸ ಮಾಡಿ ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇಟ್ಕೋಬೇಕು ಅಂತ ತಿಳಿಸ್ತಾ ಈ ಅವಕಾಶ ನೀಡಿದ್ದಕ್ಕೆ ನಮ್ಮ ಕುಲಸಚಿವರಿಗೆ, ಪರೀಕ್ಷಾಂಗ ಕುಲಸಚಿವರಿಗೆ ಧನ್ಯವಾದ ತಿಳಿಸ್ತೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಡೀನ್ ಶೈಕ್ಷಣಿಕರವರಾದ ಪ್ರೊಫೆಸರ್ ಎಂ ರಾಮನಾಥ ನಾಯ್ಡು ಸರ್ ಅವರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳ ಪರಿಚಯ. ಶ್ರೀಮತಿ ರಾಧಾ MD ಇವರು MA ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿಯನ್ನು ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದು, ಯೋಗಶಾಸ್ತ್ರದಲ್ಲಿ ಡಿಪ್ಲೊಮಾ ಮತ್ತು PG ಡಿಪ್ಲೊಮಾ ಪದವಿಗಳನ್ನು ಬೆಂಗಳೂರಿನ ಸಂಸ್ಕೃತ ವಿಶ್ವವಿದ್ಯಾನಿಲಯದಿಂದ ಪಡೆದಿದ್ದಾರೆ. ಮೇಡಮ್ ರವರು ಪ್ರಸ್ತುತ ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಮೈಸೂರು ಇಲ್ಲಿ 14 ವರ್ಷಗಳಿಂದ ಮತ್ತು ಸ್ಕೈ ಯೋಗ ಶಿಕ್ಷಣ ಸಂಸ್ಥೆಯಲ್ಲಿ 8 ವರ್ಷಗಳಿಂದ ಯೋಗ ಶಿಕ್ಷಕಿಯಾಗಿ ಉಚಿತವಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಶ್ರೀಮತಿ ರಾಧಾ ಮೇಡಮ್ ರವರು ಮಕ್ಕಳ ಹಕ್ಕುಗಳು ಮತ್ತು ಪೋಸ್ಕೋ ಅಡಾಪ್ಷನ್ ಕುರಿತು ಹಾಗೂ ಇತರೆ ವಿಷಯಗಳ ಕುರಿತು ಸಂಪನ್ಮೂಲ ವ್ಯಕ್ತಿಯಾಗಿ ವಿವಿಧ ಕಾರ್ಯಾಗಾರಗಳಲ್ಲಿ ವಿಶೇಷ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಇದರ ಜೊತೆಗೆ ಮೇಡಮ್ ರವರು ಸಮಾಜ ಸೇವಕರಾಗಿ, ಸಮಾಲೋಚಕರಾಗಿ ಮತ್ತು ರಕ್ಷಣಾಧಿಕಾರಿಯಾಗಿ ಜಿಲ್ಲಾ ಮಕ್ಕಳ ಘಟಕ ಮತ್ತು ಮಹಿಳಾ ಮಕ್ಕಳ ಅಭಿವೃದ್ಧಿ ಇಲಾಖೆ ಮೈಸೂರು ಇಲ್ಲಿ ಸೇವೆ ಸಲ್ಲಿಸುತ್ತಾರೆ. ಹಾಗೆಯೇ ನಮ್ಮ ಮೈಸೂರಿನ ಆಡಳಿತ ತರಬೇತಿ ಸಂಸ್ಥೆ ಇಲ್ಲಿ ಕೋರ್ಸ್ ಅಸಿಸ್ಟೆಂಟ್ ಆಗಿಯೂ ಸಹ ಇವರು ಕಾರ್ಯನಿರ್ವಹಿಸುತ್ತಾರೆ. ಹಾಗೆ ರಾಮನಗರದ ಸರ್ಕಾರಿ ಕಾನೂನು ಕಾಲೇಜು ಇಲ್ಲಿ ಅತಿಥಿ ಉಪನ್ಯಾಸಕರಾಗಿಯೂ ಸಹ ಈ ಹಿಂದೆ ಸೇವೆ ಸಲ್ಲಿಸಿರುತ್ತಾರೆ. ಈ ಸಂದರ್ಭದಲ್ಲಿ ರಾಧಾ ಮೇಡಮ್ ರವರಿಗೆ ಇಂದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯನ್ನು ಒಪ್ಪಿಕೊಂಡು ಅವರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ವಿಶ್ವವಿದ್ಯಾನಿಲಯದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಅತಿಥಿಗಳಿಗೆ ಭಾಷಣವನ್ನು ನೆರವೇರಿಸಿಕೊಡ್ಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ. ರಾಧಾ ಮೇಡಮ್ ರವರು. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಹರಿ ಓಂ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಗಣ್ಯರಿಗೂ ಹಿರಿಯರಿಗೂ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನ ಪ್ರಾರಂಭಿಸ್ತೇನೆ. ಮೊದಲಿಗೆ ಎಲ್ಲರಿಗೂ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳು. ಯೋಗ ಅನ್ನುವಂಥದ್ದು ಒಂದು ಕೇವಲ ಅಭ್ಯಾಸ ಅಲ್ಲ, ಅಥವಾ ಪೋಸ್ಚರು, ಭಂಗಿ ಅನ್ನುವಂಥದ್ದನ್ನು ನಾವು ಯೋಗ ಅಂತ ಕರೆಯಲ್ಲ. ಯೋಗ ಅನ್ನೋದು ಒಂದು ಬದುಕುವ ಪರಿಪೂರ್ಣ ಶೈಲಿ.
ವಿವೇಕಾನಂದರು ಹೇಳ್ತಾರೆ, ಮಾನವನ ಜೀವನದ ಪರಿಪೂರ್ಣ ಅನುಭವನೇ ಯೋಗ ಅಂತ ಹೇಳಿ. ಯೋಗ ಮಾಡೋದ್ರಿಂದ ನಾವು ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗ್ತೀವಿ. ಎಷ್ಟೋ ದೀರ್ಘಕಾಲದ ಏನು ಕಾಯಿಲೆಗಳೆಲ್ಲ ಇರ್ತೀವಲ್ಲ ಅವೆಲ್ಲ ಕೂಡ ಗುಣಮುಖ ಆಗುತ್ತೆ. ಈ ಯೋಗ ಕಲಿಕೆ ಅನ್ನೋದು ಮಾನವನ ಜೀವನದ ಒಂದು ವ್ಯವಸ್ಥೆಯನ್ನು ಈ ಬ್ರಹ್ಮಾಂಡದ ಜಾಮಿತಿ ಜೊತೆ ಹೊಂದಿಸುವಂತಹ ಒಂದು ವಿಧಾನ. ಅಂದರೆ ಈಗ ನಮ್ಮ ದೇಹದ ವ್ಯವಸ್ಥೆ ಬ್ರಹ್ಮಾಂಡದ ವ್ಯವಸ್ಥೆಗೆ ಸರಿ ಹೊಂದರೆ ನಮ್ಮೊಳಗಿನ ಘರ್ಷಣೆಗಳು ಏನೇನಿರುತ್ತೆ ಅವೆಲ್ಲ ಕೂಡ ಇಲ್ಲವಾಗುತ್ತೆ. ಆತ್ಮ ಪರಮಾತ್ಮ, ನಾವು ಮತ್ತು ಪರಮಾತ್ಮ ಅವೆರಡು ಒಂದಾಗುವಂಥದ್ದನ್ನು ನಾವು ಯೋಗ ಅಂತ ಹೇಳಿ ಕರಿತೀವಿ. ಆದಷ್ಟು ನಾವು ಪ್ರಕೃತಿಗೆ ಹತ್ತಿರವಾಗಿದ್ದರೆ, ಪೂರಕವಾಗಿದ್ದರೆ ಸಾಕು, ನಾವು ಯೋಗವನ್ನು ಕಲಿತ ಹಾಗೇನೆ. ಎಷ್ಟು ನೇಚರ್ಗೆ ಹತ್ತಿರ ಇರ್ತೀವಿ, ಅದಕ್ಕೆ ನಾವು ನೇಚರ್ನಲ್ಲಿ ಹೇಗೆ ಪ್ರಾಣಿ ಪಕ್ಷಿಗಳು ಯಾವ ರೀತಿ ಜೀವನವನ್ನು ನಡೆಸ್ತಾ ಇದ್ದಾವೆ, ನಾವು ಬುದ್ಧಿವಂತ ಜೀವಿಗಳಾದಂಥವರು ಪ್ರಕೃತಿಗೆ ಅಷ್ಟು ಹತ್ತಿರವಾಗಿ ಜೀವನವನ್ನು ನಡೆಸಿದ್ರೆ ಒಳ್ಳೆಯ ಯೋಗ ಜೀವನ ಯೋಗಿಗಳಾಗಿ ನಾವು ಇರಲಿಕ್ಕೆ ಸಾಧ್ಯ ಆಗುತ್ತೆ. 70-80 ದಶಕದಲ್ಲಿ ಇಲ್ಲಿ ನಾವುಗಳಿದ್ದು ಅನಿಸುತ್ತೆ, ಈ ಮಕ್ಳುಗಳಿರಲಿಲ್ಲ. ಆ ದಶಕದಲ್ಲಿ ನಾವು ಟಿ ವಿಗೆ ಆ್ಯಂಟೆನಾಗಳಾಗ್ತಿದ್ದೋ ಮನೆ ಮೇಲುಗಡೆ. ಆ್ಯಂಟೆನ ಬರದೇ ಇದ್ದರೆ ಮೇಲೊಬ್ಬರು ನಿಂತ್ಕೊಂಡು ತಿರುಗಿಸ್ತಾ ಇರಬೇಕಿತ್ತು, ಬಂದಾಗ ಸರಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದೋ. ಈ ಆ್ಯಂಟೆನನ್ನು ಸರಿಯಾದ ದಿಕ್ಕಿಗೆ ನಿಲ್ಲಿಸಿದ್ರೆ ಟಿ ವಿ ಪರದೆ ಮೇಲೆ ಇಡೀ ಪ್ರಪಂಚನೇ ಮೂಡಿ ಬರ್ತಾ ಇತ್ತು ನಾವಿದ್ದಾಗ. ಈಗ ಕೈನಲ್ಲೇ ಏನು ಬೇಕಾದರೂ ನೋಡ್ತೀವಿ. ಅದೇ ರೀತಿ ನಮ್ಮ ದೇಹದಲ್ಲೂ ಕೂಡ ಅಗಾಧವಾದಂತಹ ಸಾಮರ್ಥ್ಯ ಇದೆ. ಅದೇ ಯೋಗ ಅಂದರೆ ಒಂದಾಗೋ ಅಂಥದ್ದು, ವೈಯಕ್ತಿಕವಾಗಿ ಮತ್ತು ಬ್ರಹ್ಮಾಂಡದ ನಡುವಿನ ವ್ಯತ್ಯಾಸನ ಅಳಿಸು ಹಾಕೋ ಅಂಥದ್ದು, ಎಲ್ಲ ನಾವೇ ಆಗೋ ಅಂಥದ್ದು. ಹಾಗಾದಾಗ ಯೋಗ ಅಂತ ಹೇಳಿ ಕರೆಸ್ಕೊಳ್ಳುತ್ತೆ. ಈ ದೇಹದನ್ನು ಸರಿಯಾದ ಸ್ಥಿತಿಯಲ್ಲಿ ಇಟ್ಕೊಳ್ಳೋದು ಅಂದರೆ ಆ್ಯಂಟೆನನ್ನು ಸರಿ ಹೊಂದಿಸ್ಕೊಳ್ಳೋದನ್ನು ನಾವು ಕಲಿಯೋದನ್ನು ಅಷ್ಟಾಂಗ ಮತ್ತು ಹಠಯೋಗದ ಮೂಲಕ ನಾವು ಕಲಿತೀವಿ. ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳ್ತೀವಿ. ಮನಸ್ಸಿನಲ್ಲಿ ಏಳುವಂತಹ ವಿಕಾರಗಳು, ಯೋಚನೆಗಳು, ಕೂತಿದ್ರೆ ಒಂದು ಕಡೆ ನಾವು ಇಲ್ಲಿರ್ತೀವ, ಇಲ್ಲಿ ಬಂದು ಕೂತಿದ್ದಾವಿಂದ ಎಷ್ಟು ಯೋಚನೆಗಳು ಬರ್ತಾಯಿವೆ, ಅದು ಆರಾಮಾಗಿ ಸೈಲೆಂಟಾಗೆ ಕೂತಿದ್ದೇ ಇಲ್ಲ. ಆ ವಿಕಾರಗಳನ್ನ ಇಲ್ಲವಾಗಿಸೋ ಅಂಥದ್ದು ಯೋಗ ಮಾಡೋದ್ರಿಂದ. ಚಿತ್ತ ಅಂದರೆ ಮನಸ್ಸು ಅಂತ ಹೇಳಿ. ಇನ್ನೊಂದು ಅಭ್ಯಾಸಗಳು ಮಾಡ್ತೀವಲ್ಲ, ಆಸನಗಳು ಅಂದ್ಬಿಟ್ಟು, ಪೋಸ್ಚರ್ಸ್, ಸ್ಥಿರಂ ಸುಖಂ ಆಸನಂ. ಯಾವುದು ನಾವು ಭಂಗಿಗಳಿಗೆ, ನೀವು ಕೂತಿದ್ದೀನಲ್ಲ ಇದನ್ನು ಕೂಡ ಆಸನ ಅಂತ ಹೇಳಿಯೇ ಕರಿತೀವಿ. ಒಂದು ಭಂಗಿಯಲ್ಲಿ ಸಮತೋಲನವನ್ನು ಕಾಯ್ದುಕೊಳ್ಳೋ ಅಂಥದ್ದು. ಇಲ್ಲಾಂದರೆ ಇತ್ತಾಗೆ ಅತ್ತಾಗೆ ಎಷ್ಟು ಒಡ್ಕಾಡ್ಕೊಂಡು ಒದ್ದಾಡ್ತಾ ಇದ್ದೀರಲ್ವ ಒಂದು ಸ್ವಲ್ಪ ಜನ, ಆಗ್ತಾ ಇಲ್ಲ, ದೇಹನ ನಾವು ಸ್ಥಿರಗೊಳಿಸ್ಕೊಂಡಿಲ್ಲ. ಸಮತೋಲನವನ್ನು ಕಾಯ್ಕೊಂಡು ಆರಾಮವಾಗಿ ಆಯಾಸ ಇಲ್ಲದೆ ದೀರ್ಘಕಾಲವಾಗಿ ಅದರಲ್ಲಿ ಕುಳಿತುಕೊಳ್ಳಿಕ್ಕಾದರೆ ಅದನ್ನು ಆಸನ ಸಿದ್ಧಿ ಅಂತ ಹೇಳ್ತೀವಿ. ಅದೊಂದು ಯಾವುದಾದ್ರೂ ಒಂದು ಪೋಸ್ಚರ್ ಸಿದ್ಧಿ ಆದರೆ ಮುಗೀತು. ಅದರಲ್ಲಿ ನಾವು ಪ್ರಾಣಾಯಾಮ, ಧ್ಯಾನ ಮುಂದಿನ ಹಂತ ತಲುಪಲಿಕ್ಕೆ ಸಾಧನೆ ಮಾಡಲಿಕ್ಕೋಸ್ಕರ ಆಸನವನ್ನು ಮಾಡೋ ಅಂಥದ್ದು. ಯಾವುದೇ ಕ್ಷೇತ್ರದಲ್ಲಿ ವಿದ್ಯಾರ್ಥಿ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಬೇರೆ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ನಾವು ಏನೊಂದು ಅಳವಡಿಸ್ಕೋಬೇಕಂದ್ರೆ 5 AM ಥಿಯರಿ ಅಂತ ಬರುತ್ತೆ. ಬ್ರಹ್ಮಾಂಡ ಶಕ್ತಿ, ಆ ಬ್ರಹ್ಮ ಮುಹೂರ್ತದಲ್ಲಿ ಹೇಳೋ ಅಂಥದ್ದು. ಯಾರು 5 ಗಂಟೆಗೆ ಎದ್ದೇಳ್ತೀವಿ, ಆ ಎದ್ದಾಗ ಅಲ್ಲಿ ಸೃಷ್ಟಿಯಾಗುವಂತಹ ಕಾಲ, ನಮ್ಮ ಮನಸ್ಸಿನಲ್ಲಿ ಏನು ಸೃಷ್ಟಿ ಮಾಡ್ಕೊಳ್ತೀವಿ ಅದು ಖಂಡಿತವಾಗಿಯೂ ಕೂಡ ಸಾಧ್ಯ ಆಗುತ್ತೆ. 5 ಗಂಟೆಗೆ ಎದ್ದು ನಾನು ಚೆನ್ನಾಗಿ ಓದಬೇಕು, ವಿದ್ಯಾರ್ಥಿ ಆದವರು ಓದಬೇಕು, ಶಿಕ್ಷಕರಾದಂಥವರು ಅವರ ವಿಷಯದಲ್ಲಿ ಹೆಚ್ಚಿನ ಜ್ಞಾನಾರ್ಜನೆಯನ್ನು ಪಡೆದು ಪ್ರತಿದಿನ ಅಪ್ಡೇಟ್ ಆಗ್ತಾ ಇರಬೇಕು. 5 ಗಂಟೆಗೆ ಎದ್ದರೆ ಪ್ರತಿಯೊಂದು ಕೂಡ ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅದರ ಲಾಭವನ್ನು, ಏನು ಸಾಧನೆಯನ್ನು ಮೂಡಿಸ್ಬೋದು. ಪ್ರತಿಯೊಂದು ಏನು ಮಾಡ್ತೀವಿ ನಾವು ಸಾಧನೆ ಗುರಿಯನ್ನು ಒಂದು ಸಂಕಲ್ಪವನ್ನು ಇಟ್ಕೋಬೇಕಾಗತ್ತೆ. ಸಂಕಲ್ಪವನ್ನು ಮಾಡಿದ್ಮೇಲೆ ಕಾನ್ಫಿಡೆಂಟಾಗಿ, ಕಮಿಟ್ಮೆಂಟಾಗಿ ಅದನ್ನು ಪೂರೈಸ್ಕೋಬೇಕು. ಅದನ್ನು ಮಾಡೋದಕ್ಕೆ ಪ್ಲ್ಯಾನಿಂಗ್ ಮಾಡ್ಕೋಬೇಕು. ವಿದ್ಯಾರ್ಥಿ ಆದವ್ರದ್ದು ಏನು ಪ್ಲ್ಯಾನಿಂಗ್ ಇರುತ್ತೆ, ನೀವು ಪ್ಲ್ಯಾನಿಂಗ್ ಮಾಡ್ಕೋತೀರಲ್ವ ಯೋಗ ಇದು ಓದಲಿಕ್ಕೆ ಮಾಡಲಿಕ್ಕೆ. ಪ್ಲ್ಯಾನಿಂಗ್ ಮಾಡ್ಕೊಂಡ್ಮೇಲೆ ವರ್ಕೌಟ್ ಮಾಡಬೇಕು. ಅದು ಕಾರ್ಯಸಿದ್ಧಿ ಮಾಡಿದ್ರೆ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ. ನಮ್ಮೆಲ್ಲರಲ್ಲೂ ಕೂಡ ಅಗಾಧವಾದಂತಹ ಶಕ್ತಿ ಇದೆ. ಅದನ್ನು ಬಳಸ್ಕೊಂಡ್ರೆ ನಾವು ಸಾಧನೆ ಗುರಿಯನ್ನು ತಲುಪ್ಬೋದು. ನಿಮ್ಮಲ್ಲಿ ಎಷ್ಟು ಎನರ್ಜಿ ಇದೆ ಅನ್ನೋದನ್ನು ನಾನಿವತ್ತು ಹೊರಗಡೆ ಅಭ್ಯಾಸ ಮಾಡ್ತೀವಲ್ಲ ಆವಾಗ ತೋರಿಸ್ತೀನಿ. ಶಕ್ತಿ ಇದೆ ಅನ್ನೋದಾದರೆ ನೀವು ಮಾಡಲಿಕ್ಕೆ, ಇವತ್ತು ನನಗೆ ಎಷ್ಟು ಶಕ್ತಿ ಇದೆ ಅಂತ ಗೊತ್ತಾಗಿದೆ ಅಂದಮೇಲೆ ಈ ಯೋಗ ಡೇ ದಿನ ನೀವು ಅದನ್ನು ಬಳಸ್ಕೋಬೇಕು. ಮ್ಯಾಗ್ನೆಟಿಕ್ ಪವರ್, ಕಾಂತಶಕ್ತಿ ಎಷ್ಟಿದೆ, ಕರೆಂಟ್ ಮುಟ್ಟಿದಾಗ ಶಾಕ್ ಹೊಡೆಯುತ್ತಲ್ವಾ, ಅಷ್ಟು ಪವರ್ ನಿಮ್ಮಲ್ಲಿದೆ. ಇವತ್ತು ಅದನ್ನು ತೋರಿಸ್ತೀವಿ. ಇವತ್ತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಕರ್ನಾಟಕ ಮೈಸೂರಿನಿಂದ ನಾವು ನಿಮಗೆ ಅಭ್ಯಾಸ ಮಾಡಲಿಕ್ಕೆ ಹೇಳ್ಕೊಡ್ಲಿಕ್ಕೆ ಬಂದಿದ್ದೀವಿ. ನನ್ನ ಜೊತೆಯಲ್ಲಿ ವೆಂಕಟೇಶ್ ಅಣ್ಣವ್ರು ಬಂದಿದ್ದಾರೆ, ರಾಜೇಶ್ವರಿ ಅಕ್ಕವರು,
ಹಂಸ ಹಕ್ಕವ್ರು ಬಂದಿದ್ದಾರೆ. ಇಲ್ಲಿಗೆ ನಮಗೆ ಮುಖ್ಯ ಅತಿಥಿಗಳಾಗಿ ಕರೆದು ನಮ್ಮ ಸಮಿತಿನಲ್ಲಿ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ಕೊಟ್ಟಿರೋದ ಎಲ್ಲರಿಗೂ ಕೂಡ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯಕ್ಕೂ ಕೂಡ ಧನ್ಯವಾದಗಳನ್ನ ತಿರುಗಿಸ್ತೀನಿ. ಹರಿ ಓಂ. Yoga is not just a useless thing, it's a wonder. Good morning everyone present here. And first of all, I would like to grant you the 12th International Yoga Day. Congratulations everyone, today is the International Yoga Day. Are you guys excited for the Yoga Day today? I don't see any excitement in your faces. Of course. Is anyone excited? Do you know the importance of yoga or anything? Like, I would like to tell some facts about yoga. As much as I know, yoga is a very good thing, because I would like to give you guys an example. In our college, every day 5 o'clock, we guys do yoga for our mental well-being. The day goes like Zoom. It will be very fresh that day. This is a very simple example which I gave, which I got implementation in my life. But I don't know how many of you guys get implementation in your lives. I don't know. But I would like to give you guys an example. As Radha ma'am told, like, we have to learn so much, many things from the nature. In the same way, we have to connect with the nature. Like, for example, yoga is a combination of both physical and mental well-being. For physical, we do many types of yoga like Shavasana, Padmasana, everything. In the same way, for the mental well-being, we have to do the Jnanasana, which is a very powerful thing. Meditation is something which is so powerful. When you master it, you can create miracles. I don't know how many of you guys have experienced, but doing meditation once a week, not once a week, daily, can improve your mental cognitive strength to a different level. I have personally experienced it, but I couldn't do it for many days. Only I could experience it for only one month, because I was not continuous. I would like to tell you guys to do it every day. The yoga is a very powerful thing. Can't imagine. Many powerful people, like, even I heard a thing that even Elon Musk sometimes do yoga. I don't know if it is true or not. You guys know recently he became a trillionaire, right? Because like his mental and his physical strength is all controlled. He has total control on all of those things. I would also tell you guys that please try to do yoga. If you can't do yoga, at least know its importance. Of course, knowing its importance would like to push you to do those things. And of course, I once again wish all of you guys a happy International Yoga Day, and thank you for giving me this opportunity. ಯೋಗ ಶಿಕ್ಷಣದ ಒಂದು ಮಹತ್ವನ ಕುರಿತು ಭಾಳ ಸೊಗಸಾಗಿ ಮಾತಾಡಿದ ಶ್ರೀ ಪ್ರೀತಮ್ರವರಿಗೆ ವಂದನೆಗಳು. ನನಗೆ ಖುಷಿಯಾಗಿದ್ದದು ಮಕ್ಕಳ ಮುಖ ನೋಡಿ. ಬಂದ ತಕ್ಷಣ ಆಶ್ಚರ್ಯ ಆಯಿತು, ಏನು ಇವತ್ತು ಎಲ್ಲ ದೊಡ್ಡವರೇ ಕೂರ್ತಿದ್ರು, ಇವತ್ತು ಮಕ್ಕಳು ಬಂದು ಕೂತಿದ್ದಾರಲ್ಲ ಅಂತ. ಭಾಳ ನನಗೆ ಇವತ್ತು ಸಂತೋಷದ ದಿನ ಸರ್. ಇದು ಕಾರಣ ಅಂತ ನಿಮ್ಗೆ ಧನ್ಯವಾದ ತಿಳಿಸ್ಬೇಕು. ಯಾಕಂದರೆ ದಿನದ ಜಂಜಾಟದಲ್ಲಿ ಇವರೆಲ್ಲ ಹೇಗೆ ಅಂದರೆ ದೇಶ ಕಟ್ಟೋರು ಇವರೆಲ್ಲ. ಇವಾಗ ದೇಶದ ಬುನಾದಿ ಮತ್ತು ದೇಶದ ಶಕ್ತಿ ನೀವೆಲ್ಲ. ನಾನು ಕೇಳಿಸ್ಕೊಳ್ತಾ ಇದ್ದೆ, ಒಂದಷ್ಟು ಜನ ನಿದ್ರೆ ಮಾಡ್ತಾಯಿದ್ರಿ ಆ ಕಡೆ. ಸ್ವಲ್ಪ ಆಸಕ್ತಿ ಡೈವರ್ಷನ್ ಆಗ್ತಿತ್ತು, ಏನು ಹೊಟ್ಟೆ ಹಸುವಾಗ್ತಾಯಿದೆ, ತಿಂಡಿ ಕೊಡಲಿಲ್ಲ, ಭಾಷಣಗಳು ಆಗ್ತಾಯಿದ್ದಿಲ್ಲ ಏನು ಅಂತ. ನಮ್ಮ ದೇಶದಲ್ಲಿ ಕೆಲಸಕ್ಕಿಂತ ಭಾಷಣನೇ ಜಾಸ್ತಿ ಅಲ್ವಾ? ಕಾರ್ಯ ಜಾಸ್ತಿಗಿಂತ ಬರೀ ಭಾಷಣದಲ್ಲಿ ನಾವು ಸಿಕ್ಕಾಪಟ್ಟೆ ತೊಡಗಿಸ್ಕೊಂಡಿದ್ದು. ಇತ್ತೀಚೆಗೆ ಹಿಂದೆ ಇರಲಿಲ್ಲ. ಎಲ್ಲರದ್ದು ಮಾತು ಕೇಳಿಸ್ಕೊಂಡೆ. ಇಂಟರ್ನ್ಯಾಷನಲ್ ಯೋಗ ಡೇ ಯಾಕೆ ಬಂತು ಅಂತಲೂ ಹೇಳಿದ್ರು. ಏನಕ್ಕೆ ಗೊತ್ತಾ, ಇವತ್ತು ನಾರ್ತನ್ ಹೆಮಿಸ್ಫಿಯರಲ್ಲಿ ಸೂರ್ಯ ಲಾಂಗ್ ಡೇ ಇವತ್ತು. ಆ್ಯಕ್ಚುಲಿ ಇವತ್ತು ಸೂರ್ಯ ದಿಕ್ಕು ಒಂದು ಸ್ವಲ್ಪ ಬಂದಾಗ ನಾರ್ತನ್ ಹೆಮಿಸ್ಫಿಯರ್, ಉತ್ತರ ದಿಕ್ಕು ಅಂತ ಏನು ಹೇಳ್ತೀವಿ, ದಿನ ಒಂದು ಸ್ವಲ್ಪ ಜಾಸ್ತಿ. ಇವತ್ತೊಂದು ದಿನ ಯೋಗ, ಇಂಟರ್ನ್ಯಾಷನಲ್ ಯೋಗ ಮಾಡಿದ್ರೆ ಯು ವಿಲ್ ಗೆಟ್ ಎ ಮೆಂಟಲ್ ಪೀಸ್ ಆ್ಯಂಡ್ ಹೆಲ್ತ್ ಅಂತೇಳಿ ದೇ ರೆಕಗ್ನೈಸ್ಡ್ ಇಟ್. ಆ್ಯಂಡ್ ಇದು ಎಂಥದ್ದು ಘೋಷಣೆ ಮಾಡ್ತಾರೆ, ವಿಶ್ವ ಯೋಗ ದಿನ ಅಂತ. ಮತ್ತು ಯಾಕೆ ಇವತ್ತು ಇದನ್ನು ಮಾಡಿದ್ರು ಅಂತಂದರೆ ವಿಶ್ವಸಂಸ್ಥೆನೇ ಅಂಗೀಕಾರ ಆಗ್ತದೆ. ಜೂನ್ 14, 2014ರಲ್ಲಿ ವಿಶ್ವಸಂಸ್ಥೆಯ ಪ್ರಧಾನಿ ಮೋದಿ ಅವರು ವಿಶ್ವಸಂಸ್ಥೆಗೆ ಒಂದು ಲೆಟ್ರ್ ಬರೀತಾರೆ. ವಾಟ್ ಆರ್ ದ ಅಡ್ವಾಂಟೇಜಸ್, ಏನು ಇದರಿಂದ ಯೋಗದಿಂದ ಏನೆಲ್ಲ
ಕಾರಣಗಳು ಏನು ಅಂತೆಲ್ಲ ಬರೆದಾಗ ವಿಶ್ವಸಂಸ್ಥೆ ದೇ ಅಕ್ಸೆಪ್ಟೆಡ್ ದ ಪ್ರಪೋಸಲ್ ಆಫ್ ಅವರ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಐತೆ ವಿಡ್ ಥ್ಯಾಂಕ್ಸ್ ಟು ಅವ್ರಿಗೆ ಧನ್ಯವಾದ ಹೇಳಬೇಕಾಗ್ತದೆ ಈ ನಿಟ್ಟಿನಲ್ಲಿ. ಥ್ಯಾಂಕ್ಸ್ ಟು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಫಾರ್ ರೆಕಗ್ನೈಸಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ಇನ್ ದ ವರ್ಲ್ಡ್. ಪ್ರಪಂಚದಲ್ಲೇ ಪರಿಸರಂತ ಮಾಡೋಂಥ ನಮ್ಮ ಪ್ರಧಾನಿಗೆ ನಾವು ಧನ್ಯವಾದ ಹೇಳಬೇಕಾಗ್ತದೆ. ಮತ್ತು ನಾನು ಹೇಳಬೇಕು ಅಂದರೆ ಒಂದು ಕಾಲದಲ್ಲಿ ಸ್ಟೇಟ್ ಲೆವೆಲ್ ಚಾಂಪಿಯನ್ ಯೋಗ ಮಾಡ್ತಿದ್ದೆ ನಾನು. ಇಲ್ಲಿ ಸರಸ್ವತಿಪುರಮಲ್ಲಿ ವೆಂಕಟೇಶ್ ಅಂತ ಇದ್ದರು, ಅವ್ರು ಎಲ್ಲಿದ್ದಾರೋ ಈಗ ನನಗೆ ಗೊತ್ತಿಲ್ಲ. ನಾನು 3-4 ವರ್ಷ ಕಠಿಣ ಯೋಗ ಮಾಡಿದ್ದೇನೆ. ಆವತ್ತಿನ ದಿನ ಚಾಮುಂಡಿ ಬೆಟ್ಟ ವಾರಕ್ಕೊಂದ್ಸರಿ 20 ನಿಮಿಷಕ್ಕೆ ಹತ್ತಿ ಇಳಿಬೇಕಾಯಿತು. ಆಮೇಲೆ ಒಂದಿನ ಒಂದು ಬಕೆಟ್ ನೀರು ಕುಡಿಸಿ ಇದನ್ನು ಮಾಡಿಸಿ ಬಟ್ಟೆ ಎಲ್ಲ ಹಾಕಿ ತಗ್ಸಿ ಮೂಗಿಂದ ಇದು ಮಾಡಿ, ಅದಾದಮೇಲೆ ಈ ಕಡೆ ಅಡ್ಮಿನಿಸ್ಟ್ರೇಷನ್ ಕಡೆ ಬಂದಾಗ ನಾವು ಆ ಯೋಗ ಅನ್ನೋದೇ ಸ್ವಲ್ಪ ಈಗಲೂ ಮಾಡ್ತಿದೆ, ಬಟ್ ಇತ್ತೀಚಿನ ಒತ್ತಡದಲ್ಲಿ ಮಾಡೋಕ್ಕಾಗ್ತಾಯಿಲ್ಲ. ಇವತ್ತು ಯಾಕೆ ಯೋಗ ಇಂಪಾರ್ಟೆಂಟ್ ಆಗ್ತದೆ ಮಕ್ಕಳೇ ಅಂದರೆ, ನಿಮ್ಮ ಕಾಲದಲ್ಲಿ ಇವತ್ತು ಒಳ್ಳೆ ಗಾಳಿ ಇಲ್ಲ, ಕಾರಣಗಳು ನಾವೇನೆ ಹಿಂದಿನ ಜನ್ರೇಷನ್ ಮಾಡಿರೋ ಒಂದಷ್ಟು ಕರ್ಮಗಳಿಗೆ ನೀವು ಸಫರ್ ಆಗಿ ಫುಡ್ಡೆಲ್ಲ ಕೆಮಿಕಲ್ಲು, ಜೊತೆಗೆ ಇದು ಕೋತಿ ಕೈಗೆ ಮಾಣಿಕ್ಯ ಅನ್ನೋ ಮೊಬೈಲ್ ಬಂದಿದೆ ಇವತ್ತು. ಈ ಮೊಬೈಲಿಂದ ಆಲ್ಮೋಸ್ಟ್ ಅಡಿಕ್ಷನ್ ಆಗ್ತಾಯಿದೆ ಮಕ್ಕಳು, ಸಿಕ್ಕಾಪಟ್ಟೆ ಸುಸೈಡ್ಗಳಾಗ್ತಾಯಿದೆ, ಮೆಂಟಲ್ ಪೀಸ್ ಇಲ್ಲ ಮೊಬೈಲಿಂದ. ಇನ್ ದಿಸ್ ಟೈಮ್ ಈ ನಿಟ್ಟಿನಲ್ಲಿ ನೀವು ಆ್ಯಕ್ಚುಲಿ ಅಡಿಕ್ಷನ್ಗೆ ಆಗಬಾರ್ದು ಮೊಬೈಲ್ಗೆ. ಅದಕ್ಕೇನು ಮಾಡಬೇಕು ಅಂದರೆ ನಮ್ಮ ಪ್ರೀತಮ್ ಚೆನ್ನಾಗಿ ಹೇಳ್ದ, ಎಲ್ಲನೂ ನೀಟಾಗಿ ಬಂದು ಟಸ್ಪೋಸ್ ಅಂತ ಹೇಳಿ ಚೆನ್ನಾಗಿ ಹೇಳೋದ, ಬಟ್ ಅರ್ಥ ಚೆನ್ನಾಗಿತ್ತು ಅದರಲ್ಲಿ. ಮೆಂಟಲ್ ಪೀಸ್ ಬೇಕು ಅಂತ ಅಂದರೆ ವಿ ಶುಡ್ ಡೂ ದ ಯೋಗ ಅಂತ. ಯಾವಾಗ ನಾವು ಮೆಂಟಲಿ ಸ್ಟ್ರಾಂಗ್ ಆಗ್ತೀವಿ, ದೇಹಕ್ಕೂ ನಾವು ಶಕ್ತಿ ಬೇಕು, ಮೆಂಟಲ್ಗೂ ಶಕ್ತಿ ಬೇಕು. ದೇಹ ಅಂದರೆ ಬರೀ ದೇಹ, ಇದು ನಮ್ಮ ಬಾಡಿ ಅಂದರೆ ಬರೀ ಬಾಡಿ ಸ್ಟ್ರಕ್ಚರ್ ಮಾತ್ರ ಅಲ್ಲ, ನಮಗೆ ಏನಾಗ್ತದೆ ಹೃದಯ, ಮನಸ್ಸು ಮತ್ತು ದೇಹ 3 ಕೆಲಸ ಬಟ್ ಅಟ್ ಎ ಟೈಮ್ ಮಾಡಬೇಕು ಅಂದರೆ ನಾವು ಶಾಂತವಾಗಿರಬೇಕು ಅಂದರೆ ಏನು ಮಾಡಬೇಕು? ಯೋಗ ಮಾಡಬೇಕು. ಆವಾಗ ನಾವು ಮಾಡಬೇಕಾದ್ರೆ ತುಂಬ ಒಂಥರ 3-4 ವರ್ಷ ಚೆನ್ನಾಗಿತ್ತು, ಎಲ್ಲ ಕಡೆ ಹೋಗ್ತಿದ್ದೆ, ಕಾಂಪಿಟೇಷನ್, ರಾಜಸ್ಥಾನಕ್ಕೆ ಹೋದೆ, ಸ್ಟೇಟ್ ಲೆವೆಲ್ ಚಾಂಪಿಯನ್ ಆದೆ, ಮೆಡಿಟೇಷನ್ ಮಾಡ್ತಿದ್ದೆ, ಒಂಥರ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ನಿಮ್ಗೆ ಯಾಕೆ ನೀವು ಬಂದಿದ್ದು ಖುಷಿ ಆಯಿತು ಅಂದರೆ, ನೀವೊಂಥರ ವೈಟ್ ಪೇಪರ್ ಇದ್ದಂಗೆ ನಿಮ್ಮ ಜೀವನ ಬರ್ಕೊಳ್ಳೋದು ಹೇಗೆ ಅಂತ ನಿಮ್ಮ ಕೈಯಲ್ಲೇ ಇರ್ತದೆ. ಒಳ್ಳೆಯದನ್ನು ಗುರುತಿಸ್ಬೇಕು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕಲಿಬೇಕು. ಇವತ್ತಿನ ಕಾಲದಲ್ಲಿ ನಿಮ್ಗೇನು ಕೆಟ್ಟದಾಗೋಕ್ಕೆ ಬೇಕಾದಷ್ಟು ಕೈಯಲ್ಲೇ ಇದೆ. ಇವತ್ತು ಬರೀ ಮೊಬೈಲಿಂದನೇ ಸಾಕು ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ. ಈ ನಿಟ್ಟಿನಲ್ಲಿ ನೀವೇನು ಮಾಡಬೇಕು? ಯು ಹ್ಯಾವ್ ಟು ಥಿಂಕ್ ಅಬೌಟ್ ಯುವರ್ ಫ್ಯೂಚರ್. ಸೊ ಇವತ್ತಿನಲ್ಲಿ ಯಾಕೆ ನಿಮ್ಗೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ, ಯೋಗದ ಮಹತ್ವ ಯಾಕೆ ಇಂಪಾರ್ಟೆಂಟ್ ಆಗ್ತದೆ ಅಂದರೆ, ಇದೆಲ್ಲ ನೀವು ಅಡಿಕ್ಷನ್ನಿಂದ ಆಚೆ ಬರಬೇಕು, ಕೆಟ್ಟ ಮನಸ್ಸಿಂದ ಆಚೆ ಬರಬೇಕು ಅಂದರೆ ಯೋಗ ನಿಮಗೆ ಭಾಳ ಉಪಯೋಗಕಾರಿ ಆಗ್ತದೆ. ನಾನು ಸುಮಾರು ಜನ ಹೇಳ್ತಾರೆ, ಸರ್ ತುಂಬ ಪೇಷನ್ಸು ಸರ್, ನೀವು ಏನು ಎಷ್ಟೇ ಕೂಗಾಡಿದ್ರು, ಯಾರು ಏನೇ ಮಾಡೋದು ಶಾಂತವಾಗಿರ್ತೀರಲ್ಲ, ನಾನು ಕೇಳೋ ತಾಳ್ಮೆ ಇದೆಯಲ್ಲ ಹೇಗೆ ಅಂತಾರೆ. ಅದಕ್ಕೆ ಅವತ್ತಿನ ದಿನ ಯೋಗ ಮಾಡಿದ್ದೇ ಒಂದು ನನಗೆ ಅನುಕೂಲ ಆಗಿದೆ ಅಂತ ಹೇಳ್ಬೋದು. ತುಂಬ ಪೇಷನ್ಸ್ ಆಗಿರ್ತೀನಿ, ತುಂಬ ತಾಳ್ಮೆ, ಏನೇ ಅಂದರು ಸುಮ್ಮನೆ ಶಾಂತವಾಗಿ ಕೇಳಿಸ್ಕೊಳ್ತೀನಿ. ಯಾಕಂದರೆ ಆ ಸ್ಟೇಟ್ಗೆ ಹೋಗಬೇಕು ಅಂತ ಅಂದರೆ ನಮ್ಮ ಯೋಗನೇ ಭಾಳ ಇಂಪಾರ್ಟೆಂಟ್ ಆಗ್ತದೆ ಮನುಷ್ಯನಿಗೆ. ಇಷ್ಟು ಹೇಳಿ ನಾನು 2 ಮಾತನ್ನು ಮುಗಿಸ್ತೀನಿ. ಎಲ್ಲರಿಗೂ ವಿಶ್ವ ಯೋಗ ದಿನದ ಶುಭಾಶಯಗಳನ್ನು ತಿಳಿಸ್ತಾ, ದೇವರು ನಿಮಗೆ ಆರೋಗ್ಯ ಭಾಗ್ಯವನ್ನು ಕೊಡಲಿ. ಯಾಕಂದರೆ ಯೋಗ ಅಂದರೆ ಬರೀ ದುಡ್ಡು ಮಾಡೋದು, ಹಣ ಮಾಡೋದು ಅಂತ ಅಂದ್ಕೊಂಡಿದ್ರು ಹಿಂದೆ. ಬಟ್ ಹಿಂದಿನ ಕಾಲದವ್ರು ಹಿರಿಯರು ಏನು ಹೇಳ್ತಾರೆ, ಅವನೊಬ್ಬ ಯೋಗವಂತ ಅಂತಿದ್ರೆ ನಮ್ಗೆ ಈಗ ಅರ್ಥ ಆಗ್ತದೆ, ಇರೋವನೇ ಯೋಗವಂತ ಅಂತ, ಯೋಗಿ ಅಂತ. ಯಾಕಂದರೆ ಯಾರು ಆರೋಗ್ಯ ಇವತ್ತಿನ ದಿನ, ಇವತ್ತು ಸಣ್ಣ ಮಕ್ಕಳಿಗೆ BP, ಶುಗರು, ಥೈರಾಯ್ಡು, ಬೇರೆ ಬೇರೆ ಸಮಸ್ಯೆಗಳು, ಹೃದಯ ಸಮಸ್ಯೆಗಳು ಕಾಣಿಸ್ತಾ ಇದೆ. ನೆನೆಯರು ಮರಿಮಲ್ಲಪ್ಪ ಕಾಲೇಜಲ್ಲಿ ಹಾರ್ಟ್ ಪ್ರಾಬ್ಲಮ್ಮಿಂದ ಒಂದು ಹುಡುಗ ಸತ್ತ, ಸಡನ್ನಾಗಿ ಕಾಲೇಜ್ ಮುಗಿಸ್ಕೊಂಬಂದು. ಎಲ್ಲ ಹೇಗಾಗ್ತಿದ್ದು ದಿನಚರಿಗೇ ಕಡಿಮೆ ಆಗ್ತಾಯಿದೆ. ಇದು ಒಂಥರ ಉಲ್ಟಾ ಆಗ್ತಾಯಿದೆ, ಮನಗದೆ ಮಧ್ಯರಾತ್ರಿ ಮನಗೋದು, ಮೊಬೈಲ್ ಅಡಿಕ್ಷನ್ನು, ಯಾವುದೋ ಟೈಮ್ ಊಟ ಮಾಡೋದು, ಮನೇಲಿ ಒಳ್ಳೆ ಊಟ ಮಾಡಲ್ಲ, ನಿದ್ರೆ ಮಾಡಲ್ಲ. ಇದು ಯಂಗ್ಸ್ಟರ್ಸಲ್ಲಿ ಬೇಕಾದಷ್ಟಂಥ ಸಮಸ್ಯೆಗಳು ಕಾಡ್ತಾನೆ ಇದೆ, ಆರೋಗ್ಯ ಸಮಸ್ಯೆ. ಆದ್ದರಿಂದ ಇಲ್ಲಿ ಬಂದಿರೋ ಮಕ್ಕಳಲ್ಲಿ ಹೇಳೋದೇನೆಂದರೆ, ಆರೋಗ್ಯವೇ ಭಾಗ್ಯ, ಯಾರು ಆರೋಗ್ಯ ಇರ್ತಾನೆ ಅವನು ಯೋಗಿ. ಆದಷ್ಟು ನೀವು ಇವತ್ತೆಲ್ಲರೂ ಹೇಳಿರೋದನ್ನ ಕನ್ಸಾಲ್ಟೇಟ್ ಮಾಡಿಕೊಂಡು ಮೈಂಡಲ್ಲಿ ಯೋಗ ಮಾಡೋದ ಕಡೆ ಮತ್ತು ಮನಸ್ಸನ್ನ ಸುದೃಢವಾಗಿ ಇಟ್ಕೊಳ್ಳೋದ ಕಡೆ, ದೇಹನ ಸುದೃಢವಾಗಿ ಇಟ್ಕೊಳ್ಳೋ ಗಮನ ಹರಿಸಿ, ನೀವು ಯಾರಿಗೇನೋ ಮಾಡ್ತೀರೋ ಏನು ಕೆಟ್ಟದ್ದು ಮಾಡಬೇಡಿ, ನಿಮ್ಮ ಪಾಡಿಗೆ ನೀವು ಇರಿ, ದೇಶದ ಸತ್ಪ್ರಜೆಗಳಾಗಿ ಬದುಕಿ ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ.
ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ನಮ್ಮ ಕುಲಸಚಿವರಾದ ನವೀನ್ ಕುಮಾರ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮವನ್ನು ಆಯೋಜಿಸಿರುವ ಡೀನ್ ಶೈಕ್ಷಣಿಕರವರಾದ ಸರ್ ರಾಮನಾಥ್ ನಾಯ್ಡು ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ವಂದನೆಗಳು. ನಮ್ಮ ಕುಲಸಚಿವರು ಪರೀಕ್ಷಾಂಗರಾದ ಆನಂದ್ ಕುಮಾರ್ ಸರ್ ಅವರು ಬಂದಿದ್ದಾರೆ, ಅವರಿಗೂ ಸಹ ತಮ್ಮೆಲ್ಲರ ಪರವಾಗಿ ವಂದನೆಗಳು. ಈ ಕಾರ್ಯಕ್ರಮಕ್ಕೆ ಬಂದಿರುವ ರಾಧಾ ಮೇಡಮ್ ಹಾಗೂ ಪತಾಂಜಲಿ ಸಂಸ್ಥೆ ಎಲ್ಲರಿಗೂ ವಂದನೆಗಳು. ಸಾಯಿ ಶಿಕ್ಷಣ ಸಂಸ್ಥೆ ಮಕ್ಕಳು ಬಂದಿದ್ದಾರೆ, ಎಲ್ಲ ವಿದ್ಯಾರ್ಥಿಗಳಿಗೂ ಕಾರಮೂವಿ ಪರವಾಗಿ ವಂದನೆಗಳು. ನಮ್ಮ ಆಡಿಯೋ ವಿಡಿಯೋ ಸ್ಟುಡಿಯೋದ ಎಲ್ಲ ಇವರು ಬಂದಿದ್ದಾರೆ, ಸಿಬ್ಬಂದಿವರೆಗೂ ಅವರಿಗೂ ವಂದನೆಗಳು. ಡೀನ್ ವಿಭಾಗದ ಎಲ್ಲ ಸಿಬ್ಬಂದಿವರೆಗೂ ವಂದನೆಗಳು. ಹಾಗೂ ಪರೋಕ್ಷವಾಗಿ ಹಾಗೂ ಪ್ರತ್ಯಕ್ಷವಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದ ಎಲ್ಲರಿಗೂ ವಂದನೆಗಳು. ನಮಸ್ಕಾರ.